ಹಾಯ್ ಎವ್ರಿವನ್, ಇವತ್ತು ಮಂಗಳವಾರ ಹುಣ್ಣಿಮೆ ಇರೋದ್ರಿಂದ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ನಾನು ಮೊನ್ನೆ ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ. ಅದು ಯಾವ ಥರ ಇದೆ, ಅದು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಎಂಡಲ್ಲಿ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಹೊಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊಂಟ್ವಿ. ಹಾಗೆ ನಮ್ಮನೆ ಪಕ್ಕದಲ್ಲಿರುವಂಥ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸಂಜೀವಿನಿ ನಗರ ಹೆಗ್ನಳ್ಳಿ ಕ್ರಾಸಲ್ಲಿ ಅಮ್ಮನವರ ದೇವಸ್ಥಾನ ಬರುತ್ತೆ. ಹಾಗೆ ಅಮ್ಮನವರಿಗೆ ಅಭಿಷೇಕ ಇರೋದ್ರಿಂದ ಅಮ್ಮನವರ ದರ್ಶನ ಆಗಲಿಲ್ಲ. ಹಾಗೆ ಪಕ್ಕದಲ್ಲಿರುವಂಥ ಅಮ್ಮನವರ ದರ್ಶನ ಸಹ ಪಡ್ಕೊಂಡು ನಾವು ಹಾಗೆ ಬರ್ತಾ ಇರಬೇಕಾದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಹ ನೋಡಿಕೊಂಡು ಹಾಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆ ನಾನು ತುಪ್ಪದ ಆರತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆ ನಾನು ಮನೆಯಿಂದ ತೊಗೊಂಡು ಹೋಗೋಣ ಅಂದ್ಕೊಂಡೆ. ಅಚಾನಕ್ಕಾಗಿ ನಾನು ಹಾಗೆ ಮರ್ತು ಬಂದುಬಿಟ್ಟೆ. ಹಾಗೆ ದೇವಸ್ಥಾನದಲ್ಲೇ ಸಿಗುತ್ತೆ, ಅದಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಅದನ್ನು ಕೊಟ್ಬಿಟ್ಟು ತುಪ್ಪದ ಆರತಿನ ತೊಗೊಂಡು ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಆರತಿನ ಮಾಡಿಬಿಟ್ಟು ಹಾಗೆ ನೀಲಕಂಠೇಶ್ವರ ಸ್ವಾಮಿಗೂ ಮಾಡಿ ಹಾಗೆ ಅಕ್ಷತೆ ತೀರ್ಥ ಪಂಚಾಮೃತ ಇಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಪ್ರಾಡಕ್ಟ್ ಸಹ ಬಂದುಬಿಟ್ಟಿತ್ತು. ಇದು ಏನಪ್ಪ ಅನ್ನೋದಾದರೆ ಮೊಬೈಲ್ ಡ್ರೈವ್ ಥರ ಡಿಫ್ರೆಂಟ್ ಇದೆ ಅಂತ ಅಂದರೆ ಇದನ್ನು ನಾವು ಟೇಬಲ್ಗಾದರೂ ಸೆಟ್ ಮಾಡ್ಬೋದು, ಇಲ್ಲ ನಾವು ಅಡುಗೆ ಮನೆಯಲ್ಲಿ ನಾವು ಗ್ಯಾಸಿನ ಕಟ್ಟೆ ಇರುತ್ತಲ್ಲ ಅಲ್ಲಾದರೂ ಸೆಟ್ ಮಾಡಿ ನಾವು ರೆಸಿಪಿ ಎಲ್ಲ ವಿಡಿಯೋನ ಮಾಡೋಕ್ಕೂ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ ನಾವು ಡೌನ್ ಮಾಡಿದರೆ ಡೌನ್ ಆಗುತ್ತೆ, ಹೈ ಮಾಡಿದರೆ ಹೈ ಆಗುತ್ತೆ, ಸೈಡ್ ರೊಟೇಟ್ ಆಗುತ್ತೆ. ಸೈಡೆಲ್ಲ ನಾವು ಯಾವ ಥರ ರೊಟೇಟ್ ಮಾಡ್ಕೊತೀವಿ ಆ ಥರ ಎಲ್ಲ ರೊಟೇಟ್ ಆಗುತ್ತೆ. ಇದ್ರ ಜೊತೆಗೆ ಒಂದು ಮೈಕ್ ಕೊಟ್ಟಿದ್ದಾರೆ. ಇದ್ರ ಕ್ವಾಲಿಟಿ ಕೇಳೋದಾದರೆ 5 ಸ್ಟಾರೇ ಕೊಡ್ಬೋದು. ಕ್ವಾಲಿಟಿ ಆದರೂ ಎರಡನೇ ಮಾತಿಲ್ಲ, ಸಖತ್ತಾಗೈತೆ ಅಂತ ಹೇಳ್ಬೋದು. ಸೊ ನೀವು ಇದನ್ನು ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಬಯೋದಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ಆಟೋಮೆಟಿಕ್ಕಾಗಿ ಸೆಂಡ್ ಮಾಡ್ತೀನಿ. ಯಾವ ಥರ ಇದೆ, ಹೇಗಿದೆ, ಇದು ಯಾವ ಥರ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈ ಥರ ಟೇಬಲ್ಗೆ ನಾವು ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡಿಕೊಂಡು ನಾವು ಫೋನಿನ ಅದಕ್ಕೆ ಟ್ರೈಪಾಡ್ಗೆ ಹಾಕಿ ಈ ಥರ ಇದ್ರ ಜೊತೆಗೆ ಮೈಕ್ ಕೊಟ್ಟಿರ್ತಾರೆ. ಮೈಕ್ ಕ್ವಾಲಿಟಿನೂ ಚೆನ್ನಾಗಿದೆ. ಈ ಥರ ಬರುತ್ತೆ ಫೈನಲ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇಷ್ಟ ಆದರೆ ಬೈ ಮಾಡಿ ಅನ್ನುತ್ತಾ ಬಾಯ್.